ಸೊ ಬಟ್ ನಾನು ನೋಡಿರೋ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ಪಾಸಿಟಿವ್ ಆಗೇನೇ ಇದೆ. ಬೇಸಿಕಲಿ ನಾವು ಇವ್ರು ಏನು ಪ್ರೀವ್ಯೂಸ್ ಮಾಡಿಕೊಟ್ಟಿದ್ರು ಅದನ್ನ ನೋಡೇನೆ ನಮಗೆ ತುಂಬ ಎಕ್ಸೈಟ್ ಆಗಿತ್ತು ಈ ಪ್ರಾಜೆಕ್ಟ್ ಮೇಲೆ. ಎಕ್ಸ್ಪೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಕನ್ಸ್ಯೂಮಿಂಗ್ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಿ ಬರೋ ಅಷ್ಟರೊಳಗಡೆ 20 ದಿನ ಆಗೋಗುತ್ತೆ. ಸ್ಕ್ರೀನಲ್ಲಿ ಆ ಥರದ್ದೆಲ್ಲ ನೋಡಿದ್ರೆ ಹೆಂಗಿರುತ್ತೆ ಅಂತ. ಈಗ ಒಂದು 60% ಆಫ್ ದ ವೆಯ್ಟ್ ಫಿಲ್ಮಲ್ಲಿ ಸೌಂಡ್ ಎಫೆಕ್ಟ್ಸ್. ಸೊ ಈ ಒಂದು ರಿಯಾಕ್ಷನ್ಸ್ ಆ್ಯಂಡ್ ರಿವ್ಯೂಸ್ ನೋಡಿದ್ರಾ ನೀವು? ನೋಡಿ ಖಂಡಿತವಾಗ್ಲೂ. ಸೊ ಏನು ಅನ್ಸ್ತಂದ್ರೆ ನಿಮ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸು ಆ ಥರ ಇತ್ತಾ ನಿಮಗೆ? ಏನು ಅನಿಸ್ತಂತ? ಇಲ್ಲ ಅಂದರೆ ಈಗ ಜನಗಳು ಡೆಫಿನೆಟ್ಲಿ ಅವರು ದೊಡ್ಡ ಜಡ್ಜ್ಗಳವರು. ಸೊ ಕರೆಕ್ಟಾಗಿ ಈಗ ಜನಗಳು ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಸೊ ಇನ್ಫ್ಯಾಕ್ಟ್ ನಾವು ಇದೇ ಪ್ರಾಜೆಕ್ಟ್ನ ಮಾಡಿ ನಮ್ಮ ಇದು ಜಡ್ಜ್ಮೆಂಟ್ ಇಷ್ಟಕ್ಕೆ ಲಿಮಿಟ್ ಆಗಿರುತ್ತೆ. ಸೊ ಅವರು ಬೇರೆ ಫ್ರೆಶ್ ಐಯಿಂದ ನೋಡ್ತಾರೆ. ಸೊ ಕರೆಕ್ಟ್ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಬಟ್ ನಾನು ನೋಡಿರೋ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ಪಾಸಿಟಿವ್ ಆಗೇನೇ ಇದೆ. ಸೊ ಹಂಗಾಗಿ ಅದೊಂದು ಖುಷಿ ಇದೆ ನಮಗೆ. ನಿಮಗೆ ಅಂದರೆ ವಿಶೇಷವಾಗಿ ಈ ಒಂದು ಪ್ರಾಜೆಕ್ಟು ಅಲ್ಲಿ ಕಂಡಿದ್ದೇನು ಅಂದರೆ, ಈಗ ಲೆಜೆಂಡ್ಸೇ ಇಲ್ಲ, ಶಿವಣ್ಣ, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಆ್ಯಂಡ್ ಅರ್ಜುನ್ ಜನ್ಯ ಅವರು. ಸೊ ಒಬ್ಬೊಬ್ರದ್ದು ಏನಿಲ್ಲ. ಆಮೇಲೆ ಆ್ಯಕ್ಷನ್ಸು, ಈ ಸಿನಿಮಾಗೆ ಆ್ಯಕ್ಷನ್ ಪೋರ್ಷನ್ಸ್ ಮಾಡಿರೋಂಥ ಮಾಸ್ಟರ್ಸು, ಎವ್ರಿ ಒನ್ ಅಂದರೆ ಅವ್ರದ್ದೇ ವೇಯಲ್ಲಿ ಅವರು ಲೆಜೆಂಡ್ಸ್ ಇದ್ದಾರೆ. ಸೊ ಅವರು ಗ್ರೀನ್ ಮೆಟಲ್ ಶೂಟ್ ಮಾಡಿರ್ತಾರೋ ಅಥವಾ ಬ್ಲೂ ಮೆಟಲ್ ಶೂಟ್ ಮಾಡಿರ್ತಾರೋ, ನಿಮ್ಗೆ ಆ ಥರದ್ದೊಂದು ಪ್ಲೈನ್ ಕಂಟೆಂಟ್ ತೊಗೊಂಬಂದು ನಿಮ್ಮ ಹತ್ರ ಕೊಟ್ಟಿರ್ತಾರೆ ಐ ಥಿಂಕ್. ಸೊ ಅದನ್ನು ನೋಡಿದಾಗ ನಿಮಗೆ ಅನಿಸಿದ್ದು, ಮತ್ತು ಅರ್ಜುನ್ ಜನ್ಯ ಸರ್ ಆಲ್ರೆಡಿ ಒಂದು ಟ್ರೀಟ್ಮೆಂಟ್ ಈ ಥರ ಬೇಕು ಅನ್ನೋದು ಕೊಟ್ಟಿರ್ತಾರೆ, ಅದೆಲ್ಲ ಕರೆಕ್ಟು. ಸೊ ಈ ಎರಡರ ಮಧ್ಯೆ ನಿಮ್ಗೊಂದು ವರ್ಕು, ನಿಮ್ದೊಂದು ಥಾಟ್ ಪ್ರೊಸೆಸ್ ಇರುತ್ತಲ್ಲ, ನಿಮ್ದೊಂದು ಎಫರ್ಟ್ ಹಾಕಬೇಕಾಗಿರುತ್ತಲ್ಲ. ಸೊ ಅದನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನಿಸಿತ್ತು? ಸೊ ಅಂದರೆ ಬೇಸಿಕಲಿ ನಾವು ಇವ್ರು ಏನು ಪ್ರೀವ್ಯೂಸ್ ಮಾಡಿಕೊಟ್ಟಿದ್ರು ಅದನ್ನ ನೋಡೇನೆ ನಮಗೆ ತುಂಬ ಎಕ್ಸೈಟ್ ಆಗಿತ್ತು ಈ ಪ್ರಾಜೆಕ್ಟ್ ಮೇಲೆ. ಸೊ ಇದು 2 ವರ್ಷದ ಹಿಂದೆ. ಸೊ ಲಾಸ್ಟ್ ಇಯರ್ ಫೆಬ್ರವರಿಲಿ. ಸೊ ಅದನ್ನ ನೋಡೇ ತುಂಬ ಎಕ್ಸೈಟ್ ಆಗಿ ಈ ಪ್ರಾಜೆಕ್ಟ್ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ನಾವು ಈ ಎಲ್ಲ ಪ್ಲ್ಯಾನ್ಗಳನ್ನ ಅಥವಾ ಡಿಸೈನ್ಗಳನ್ನ, ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಮತ್ತೊಂದು ವೆಪನ್ ಡಿಸೈನ್ ಈ ಥರದ್ದೆಲ್ಲ, ಮತ್ತು ವೆಹಿಕಲ್ ಡಿಸೈನ್ಗಳು, ಸೊ ಇದನ್ನೆಲ್ಲ ನಾವು ಮುಂಚೆನೇ ಮಾಡಿ ನಾವು ಸೆಟ್ಟಲ್ಲಿದ್ವಿ. ಸೊ ಸೆಟ್ಟಲ್ಲಿ ರವಿ ವರ್ಮ ಸರ್ ಜೊತೆ ಅವರು ಫೈಟಿಂಗ್ ಕೊರಿಯೋಗ್ರಫಿ ಎಲ್ಲ ನೋಡಿ ನಾವು ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಆಗಿತ್ತು. ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾಡ್ತಿದ್ದಾರೆ. ಯಾಕೆಂದರೆ ರವಿ ವರ್ಮ ಸರ್ ತುಂಬ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಫಿನ. ಸೊ ಸೊ ಈಗ ಆ ಗ್ರೀನ್ ಮ್ಯಾಟಲ್ಲಿ ಸೊ ಅದನ್ನು ಶೂಟ್ ಮಾಡಿದಾಗ್ಲೇ ನಮಗೆ ಆ ಫಿಲ್ಮ್ ಆಲ್ರೆಡಿ ಗೊತ್ತಾಗಿತ್ತು. ಅಂದರೆ ಈಗ ಇದೇ ಥರನೇ ಅದೊಂದು ವಿಷನ್ ಇದೆ. ಸೊ ಆವಾಗಲೇ ಗೊತ್ತಿತ್ತು ಈ ಫಿಲ್ಮು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ. ಬರೀ ಅದನ್ನ ನೋಡೇ ನಮಗೆ ಗೊತ್ತಿತ್ತು ಸೆಟ್ಟಲ್ಲಿ. ಯಾಕೆಂತಂದರೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಇದಕ್ಕೆ ಏನೇನು ಬೇಕು ಆ ಸಪೋರ್ಟ್ನ ಬರೀ ವಿಷುವಲ್ ಎಫೆಕ್ಟ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟಲ್ಲೂ ಅವರೇನು ಕಡಿಮೆ ಮಾಡ್ಕೊಂಡಿಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಇದು ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು. ಆ್ಯಂಡ್ ಈ ಥರದ್ದು ಕೆಲಸಗಳಿಗೆ ಎಸ್ಪೆಷಲಿ ಆಗಲೇ ಹೇಳ್ದಂಗೆ ಕೊರಿಯೋಗ್ರಾಫರ್ಸಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ನಿಮ್ಗೆ ಎಲ್ಲರ ಜೊತೆಗೂ ಒಂದು ಕೊಲಾಬರೇಷನ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಕ್ಯಾಮ್ರಾಮನ್, ಡಿ ಒ ಪಿ ಒಂದು ನಿಮ್ಮ ಒಂದು ಕೊಲಾಬರೇಷನ್ ಆಗಿತ್ತು. ಸತ್ಯ ಹೆಗ್ಡೆ ದೊಡ್ಡ ಅವರು ಒನ್ ಆಫ್ ದ ಲೆಜೆಂಡ್. ಆ್ಯಂಡ್ ಅವ್ರದ್ದೇ ಒಂದು ಪ್ಯಾಟ್ರನ್ ಇದೆ, ಲೈಟಿಂಗ್ ಪ್ಯಾಟ್ರನ್ ಇದೆ. ಲೈಕ್ ಅವ್ರದ್ದು ವರ್ಕ್ಸು ಲೈಕ್ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಡಿ ಒ ಪಿಸ್ ಅಂತಾರೆ. ಅವ್ರ ವರ್ಕ್ಸ್ ಯಾವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರತಿ ಸಿನಿಮಾದಲ್ಲೂ ಅವ್ರು ಏನೋ ಒಂದು ಹೊಸ್ದಾಗಿ ತೊಗೊಂಡೋಗ್ತಾರೆ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಇಷ್ಟು ದೊಡ್ಡ ತಂಡದ ಜೊತೆಗೆ VFX ಆ್ಯಂಡ್ ಆ ಒಂದು ಡಿ ಒ ಪಿ ಆ ಒಂದು ವರ್ಕ್ ಬಗ್ಗೆ ಕೊಲಾಬ್ರೇಷನ್. ಹೌದು. ಸೊ ಸತ್ಯ ಸರ್ ಬಂದಾಗ ಅವರು ತುಂಬ ಹಂಬಲ್ ಪರ್ಸನ್. ಅವರು ನಮಗೆ ಈ ಥರ ಬೇಕು ಅಂತ ಎಷ್ಟು ಲಾಸ್ಟ್ ಮಿನಿಟಲ್ಲಿ ಏನೇ ಚೇಂಜ್ ಹೇಳಿದ್ರು ಕೂಡ ನಮಗೆ ಅವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಸೊ ಅದನ್ನ ನಿಲ್ಲಿಸಿ ಮತ್ತೆ ಚೇಂಜಸ್ ಮಾಡಿ, ಲೈಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಚೇಂಜ್ ಮಾಡಿ ಸೊ ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ಹಂಬಲ್ ಅವರು. ಸೊ ಅದೇ ಅವ್ರ ಜೊತೆ ವರ್ಕ್ ಮಾಡಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಸೊ ಒಂದು ಪಾರ್ಟ್ ಆಫ್ ದ ಫಿಲ್ಮ್ ನೀವೇ ಎಡಿಟ್ ಮಾಡಿಬಿಟ್ಟಿರ್ತಾರಲ್ವ, ಅಂದರೆ ಈ ಒಂದು CG VFX ವಿಚಾರಕ್ಕೆ. ಸೊ ಅದು ಬೇಸಿಕಲಿ ಲೈಕ್ ನಾವು ಎಡಿಟ್ ನಾವು ಮಾಡಲಿಲ್ಲ. ಸೊ ನಾವು ಬೇಸಿಕಲಿ ಅರ್ಜುನ್ ಸರ್ ಒಂದು ಕಟ್ ಕೊಟ್ಟ ಮೇಲೆ ಅದನ್ನ ಇಟ್ಕೊಂಡು ನಾವು ಅದನ್ನು ಮಾಡಿಫೈ ಮಾಡಿದ್ವಿ ಬಿಟ್ರೆ. ಸೊ ನಾವು ಫಸ್ಟು ನಾವು ಡೈರೆಕ್ಟರ್ದು ವಿಷನ್ ನಮ್ಗೆ ಅರ್ಥ ಆಗಬೇಕಲ್ಲ. ಸೊ ಹಂಗಾಗಿ ನಾವು ಅವರ ಎಡಿಟ್ನ
ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು. ಸೊ ಅವರು ನವೆಂಬರ್ ಅಲ್ಲ ಡಿಸೆಂಬರ್ 10th ಅವ್ರು ನಮ್ಗೆ ಆ್ಯಕ್ಚುಲಿ ಇದ್ರದ್ದು ಎಡಿಟ್ ಕೊಟ್ಟರು. ಮೇ ಬಿ ನಿಮಗೆ ಮೋಸ್ಟ್ ಅಂದರೆ ಈ ಥರದ ವಿಷಯಕ್ಕೆ ತುಂಬ ಪ್ರಾಪರ್ ಎಡಿಟೇ ಕೊಡಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅವ್ರಿಗೂ. ಹೌದೌದು. ಅಂದರೆ ನೀವು ಒಂದೊಂದು ಶಾರ್ಟ್ ಮತ್ತೆ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದೇ VFX ಅನ್ನೋದು ಒಂದು ಎಕ್ಸ್ಪೆನ್ಸಿವ್ ಎಂಡೆವರ್ ಇದು. ಯಾಕೆಂದ್ರೆ ಒಂದು ಸಣ್ಣ ಚೇಂಜ್ ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರು ಅದು ಈಗ ಮತ್ತೆ ವಾಪಸ್ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ನಾವೊಂದು ಆಲ್ಮೋಸ್ಟ್ ಒಂದು 16 to 20 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅದು ಡಿಪೆಂಡಿಂಗ್ ಆನ್ ಲೈಕ್ ಏನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ. ಸೊ ಈಗ ಒಂದು ಚೇಂಜ್ನ ನಾವು ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರೆ ಸೊ ಮತ್ತೆ ವಾಪಸ್ ಅದು ಫಸ್ಟ್ ಡಿಪಾರ್ಟ್ಮೆಂಟ್ 1ಗೆ ಹೋಗೇನೆ ಅದೆಲ್ಲ ಚೇಂಜಸ್ ಆಗಿ ಬರಬೇಕು. ಸೊ ಹಂಗಾಗಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಎಕ್ಸ್ಪೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ. ಯಾಕೆಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಿ ಬರೋ ಅಷ್ಟರೊಳಗಡೆ 20 ದಿನ ಆಗೋಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಸೊ ಅದರಲ್ಲಿ ನಮಗೇನು ತೊಂದರೆ ಆಗಲಿಲ್ಲ, ಯಾಕೆಂತಂದರೆ ಅರ್ಜುನ್ ಸರ್ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರು. ಸೊ ನಮಗೆ ತುಂಬ ಗೋಯಿಂಗ್ ಬ್ಯಾಕ್ ಅನ್ನೋ ಥರದ್ದು ತುಂಬ ಕಡಿಮೆ. ಅಂದರೆ ಎಲ್ಲ ಪ್ರಾಜೆಕ್ಟಲ್ಲಿ ಇದ್ದೇ ಇರುತ್ತೆ, ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದು ತುಂಬ ಕಡಿಮೆ ಈ ಪ್ರಾಜೆಕ್ಟಲ್ಲಿ. ಓಕೆ, ಫಿರೋಶ್ ಅವ್ರಿಗೆ ಏನು ಅನ್ನಿಸ್ತು ಅಂದರೆ, ಐ ಮೀನ್ ವಾಟ್ ಈಸ್ ಯು ನೋಟಿಸ್ ದ ಸ್ಪೆಷಲ್ ಥಿಂಗ್ ಇನ್ ದಿಸ್ ಮೂವಿ? Special things in this movie. Um, in this movie, I saw Mr. Raj Shetty and Nima Shivana Rajkumar and Mr. Officer acting in this movie. For me, I think this is very special because actually, when in my country, Indian movie is very famous. Yeah, and I saw this actor before in some of movie. I don't know exactly about the name, and also I don't know when I saw, but I saw these actors before. So when I come start this project and see these three actors together do something action like this in this movie, for me it's very special. And except the VFX, because I think VFX is very special in this movie. Except the VFX, if I want to say, I about the song and music. So Arjun Janya sir is very professional, and I think movie story, VFX, and music, it's very good matching together, and like completely. I think song also is very special in this movie, and this matching with all sequence and select music for some sequence. For me, it's I don't know what is the word in English, but it's very special. ಸೊ ಈ ಥರದ್ದು ಪ್ರಾಜೆಕ್ಟ್ಸ್, ಈ ಥರದ ಕಂಟೆಂಟ್ಸ್ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು. 2D 3D ಆ್ಯಂಡ್ ಐಮ್ಯಾಕ್ಸ್, ಇವಾಗ ಈ ಸ್ಕೇಲ್ ಆಫ್ ಸ್ಕ್ರೀನ್ಸ್ ಆ್ಯಂಡ್ ಇದಿದೆ. ಸೊ ಈ ಒಂದು ಸಿನಿಮಾನ ಯಾವ ರೀತಿ ರಿಲೀಸ್ ಮಾಡ್ತಿದ್ದಾರೆ, ಅಥವಾ 3D ನೋಡ್ಬೋದಾ, ಅಥವಾ ಏನು ವಾಟ್ ಇಸ್ ಎಕ್ಸಾಕ್ಟ್? ಇಲ್ಲ, ಸೊ 3D ಮತ್ತು ಐಮ್ಯಾಕ್ಸ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಮುಂಚೆಯಿಂದನೂ. ಸೊ ಹಂಗಾಗಿ ಅದು ಪ್ಲ್ಯಾನ್ ಇರಲಿಲ್ಲ. ಸೊ ಜಸ್ಟ್ ರೆಗ್ಯುಲರ್ 2D ಮಾತ್ರ ಮಾಡ್ತಾ ಇರೋದು ಅಷ್ಟೇ. ಆ ಥರದ್ದು ಮಾಡ್ಬೋದಿತ್ತಾ? ಖಂಡಿತವಾಗ್ಲೂ ಮಾಡ್ಬೋದಿತ್ತು. ಅದು ಈಗ ಒಂದು ಇದು ಅದೇ ಸ್ಟೀರಿಯೋಸ್ಕೋಪಿ ಕನ್ವರ್ಷನ್ ಮಾಡಿ 3Dಯಲ್ಲಿ ನೋಡಿದರೆ ಅದು ಇನ್ನೂ ಒಳ್ಳೆ ಎಫೆಕ್ಟ್ ಬರ್ತಿತ್ತು. ಯಾಕಂದರೆ ತುಂಬ ಕ್ರೀಚರ್ಸ್ಗಳಿದೆ, ತುಂಬ ಕ್ರೌಡ್ ವರ್ಕ್ ಇದೆ, ತುಂಬ ಎಫೆಕ್ಟ್ಸ್ ಇದೆ. ಸೊ ಡೆಫಿನೆಟ್ಲಿ ತುಂಬ ಇಂಪ್ಯಾಕ್ಟ್ ಬರ್ತಿತ್ತು. ಬಟ್ ಅದಕ್ಕೆ ಮತ್ತೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅದು ಮುಂಚೆಯಿಂದನೂ ಪ್ಲ್ಯಾನಲ್ಲಿ ಏನಿರಲಿಲ್ಲ. ಅಲ್ಲ, ಟ್ರೈಲರ್ ನೋಡ್ಬೇಕಾದ್ರೆ ಸ್ಕೇಲ್ ಮ್ಯಾಸಿವ್ ಆಗಿದೆ. ಸೊ ಅದು ಇನ್ನೂ ಬಿಗ್ ಸ್ಕ್ರೀನಲ್ಲಿ ಆ ಥರದ್ದೆಲ್ಲ ನೋಡಿದ್ರೆ ಹೆಂಗಿರುತ್ತೆ ಅಂತ. ಹೌದೌದು. ಅಂದರೆ ಮತ್ತೆ ಅದೆಲ್ಲದ್ರ ಜೊತೆಗೆ ಈಗ ಒಂದು 60% ಆಫ್ ದ ವೆಯ್ಟ್ ಫಿಲ್ಮಲ್ಲಿ ಮ್ಯೂಸಿಕ್ಕೇನೆ, ಸೌಂಡ್ ಎಫೆಕ್ಟ್ಸೇ. ಸೊ ಅದು ನೀವು ಅರ್ಜುನ್ ಸರ್ದು ಏನು ಡೌಟ್ ಪಡೋಂಗೇ ಇಲ್ಲ. ಸೊ ಅದರಲ್ಲಿ ಡೆಫಿನೆಟ್ಲಿ 10 out of 10 ಅಂತ, ಅಥವಾ 100 out of 10 ಅಂತ ಅನ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರ ಜೊತೆಗೆ ನಮ್ಮ ವಿಜುವಲ್ಸ್ ಎಲ್ಲ ಅದಕ್ಕೆ ಆ್ಯಡ್ ಅಪ್ ಆಗಿ ಇನ್ನೂ ಒಳ್ಳೆ ಫಿಲ್ಮಲ್ಲಿ ಒಂದು ಒಳ್ಳೆ ವೆಯ್ಟೇಜ್ ಇದೆ. ಸೊ ಎಲ್ಲರಿಗೂ ಒಂದು ಒಳ್ಳೆ ಎಂಟರ್ಟೈನರ್ ಫಿಲ್ಮ್ ಇದು. ಸೊ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಇದು ಮಾಡರ್ನ್ ಡೇ ಮೈಥಾಲಜಿಕಲ್ ಮಿಕ್ಸ್ ಪ್ಲಸ್ ಸೈನ್ಸ್ ಫಿಕ್ಷನ್ ಕೂಡ ಮಿಕ್ಸ್ ಆಗಿರುವಂಥ ಒಂದು ವೆರಿ ಡಿಫ್ರೆಂಟ್ ಫಿಲ್ಮ್ ಇದು.
ಸೊ ಹಂಗಾಗಿ ಡೆಫಿನೆಟ್ಲಿ ನಾನಂತೂ ಎಂಜಾಯ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ.